ಬೆಂಗಳೂರಲ್ಲಿ ರಸ್ತೆಗಳ ಅವಾಂತರ ಹೆಂಗಿದೆ, ಗುಂಡಿ ಗಂಡಾಂತರ, ಈ ಬಗ್ಗೆ ನಿರಂತರವಾಗಿ ನ್ಯೂಸ್ 18 ನಲ್ಲಿ ನಾವು ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಮತ್ತೆ ವಾಸ್ತವ ಚಿತ್ರಣ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ರೋಡ್ಗಳು ಹೇಗಿದೆ ಅಂತ ಕೊಡ್ತಾನೆ ಇದ್ದೀವಿ. ಬೆಂಗಳೂರು ತುಂಬೆಲ್ಲ ಗುಂಡಿಗಳದ್ದೇ ದರ್ಬಾರ್ ಇರೋದು. ಒಂದು ಸಣ್ಣ ಮಳೆ ಬಂದ್ರೂ ಸಾಕಾಗುತ್ತೆ, ಗುಂಡಿಗಳು ಯಾವ ತರ ಅಲ್ಲಿ ಇರುತ್ತೆ, ರೋಡ್ ಎಲ್ಲ ಹೆಂಗ್ ಕಿತ್ತು ಹೋಗುತ್ತೆ ಅಂತ. ಸವಾರರು ಒಂದ್ ವೇಳೆ ಕಣ್ಮುಚ್ಚಿದ್ರೆ ಅಲ್ಲಿ ಯಮಗುಂಡಿಗೆ ಬೀಳೋದು ಗ್ಯಾರಂಟಿ. ಹಾಗಾಗಿ ಹುಷಾರಾಗಿರಿ ಬೆಂಗಳೂರಲ್ಲಿ, ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಓಡಾಡುವಂತ ಸಂದರ್ಭದಲ್ಲಿ. ಇನ್ನು ಮಹಾನಗರಿ ಅರ್ಧಕ್ಕರ್ಧ ರಸ್ತೆಗಳು ಗುಂಡಿಮಯ ಆಗ್ಬಿಟ್ಟಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಜೀವ ಹೋಗೋದು ಇಂಥ ರಸ್ತೆಗಳಿಂದ, ಗುಂಡಿಗಳಿಂದ ಗ್ಯಾರಂಟಿ. ವಾಹನ ಸವಾರರಿಗೆ ಯಮ ರಸ್ತೆಗಳೇ ಕಂಟಕ ಆಗ್ಬಿಟ್ಟಿದೆ. ವಾರದ ಹಿಂದೆ ಮಾಡಿದ್ರು ಕೂಡ ತೇಪೆ ಹಚ್ಚುವಂತ ಕೆಲಸ ಒಂದು ವಾರಕ್ಕೆ ಡಾಮರ್ ಕಿತ್ಕೊಂಡು ಹೋಗಿದೆ. ಎಲ್ಲಾಗಿರೋದು ಈ ಘಟನೆ ಅಂತಂದ್ರೆ ಬೆಂಗಳೂರಿನ ಶ್ರೀನಗರ ಏರಿಯಾದ ರಸ್ತೆಯ ಅವ್ಯವಸ್ಥೆ ಇದು. BWSSB ಪೈಪ್ಲೈನ್ ಕಾಮಗಾರಿ ಮುಗಿಸಿ ಪ್ಯಾಚ್ ವರ್ಕ್ ತರ ಮಾಡಿದ್ದಾರೆ. 50 ಫೀಟ್ ರಸ್ತೆಯ ಕಾಮಗಾರಿ ನೋಡಿ ಜನ ಶಾಕ್ ಆಗಿದ್ದಾರೆ. ಒಂದು ವಾರದ ಹಿಂದೆ ಇಲ್ಲೆಲ್ಲ ತೇಪೆ ಹಚ್ಚೋ ಕೆಲಸ ಮಾಡಿದ್ರು, ಬಟ್ ಇವಾಗ ಒಂದು ವಾರ ಸರಿಯಾಗಿ ಕಳೆದೇ ಇಲ್ಲ, ಅಷ್ಟೊತ್ತಿಗೆ ಮತ್ತೆ ಆ ರೋಡ್ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಸೊ ಅಲ್ಲಿನ ರಸ್ತೆ ಪರಿಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಮಹಾನಗರಿ ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ರಸ್ತೆ ಗುಂಡಿಗಳು ಇರೋದನ್ನ ನ್ಯೂಸ್ 18 ಕನ್ನಡ ವಾಸ್ತವವಾಗಿ ಅಸಲಿಯಾಗಿ ಎಷ್ಟು ರಸ್ತೆ ಗುಂಡಿಗಳಿದಾವೆ, BBMP ಕೊಡೋ ಲೆಕ್ಕ ಏನು ಅಂತೇಳಿ ಪ್ರಾಕ್ಟಿಕಲ್ ಆಗಿ ರಿಯಾಲಿಟಿ ಚೆಕ್ ಮೂಲಕ ತೋರಿಸ್ತಾ ಇದ್ವಿ. ಇಲ್ಲಿವರೆಗೂ ಎಲ್ಲೆಲ್ಲಿ ರಸ್ತೆ ಗುಂಡಿಗಳಿದಾವೆ ಅಂತ ತೋರಿಸ್ತಾ ಇದ್ವಿ. ಆದ್ರೆ ರಸ್ತೆ ಗುಂಡಿಗಳೇನಿದ್ವು ಅವುಗಳನ್ನ BBMP ಮುಚ್ಚಿತ್ತು. ಎಲ್ಲಿ ಕಾಮಗಾರಿ ನಡೀತಾ ಇತ್ತು, ಕಾಮಗಾರಿ ಆದ ನಂತರ ಆ ರೋಡ್ಗಳನ್ನ ಎಲ್ಲವನ್ನು ಕೂಡ ಡಾಂಬರ್ ಮಾಡಿ ಮುಚ್ಚಿತ್ತು. ಆ ರೀತಿಯಾದಂತ ರಸ್ತೆಯನ್ನ ತೋರಿಸ್ತಾ ಇದೀವಿ. ನಾವೀಗಿರುವಂತ ತೋರಿಸಿರುವಂತ ದೃಶ್ಯ ಏನಿದೆ, ಈ ಏರಿಯಾ ಏನಿದೆ, ಇದು ಶ್ರೀನಗರ 50 ಫೀಟ್ ರೋಡ್ ರಸ್ತೆ ಇದು. ಈ ರಸ್ತೆಯಲ್ಲಿ ಈಗಾಗಲೇ ಪೈಪ್ ಲೈನ್ ಕಾಮಗಾರಿ ಆಗಿತ್ತು. BWSSB ಇರ್ಬೋದು ಮತ್ತು ಬೆಸ್ಕಾಂ ಎರಡೂ ಕೂಡ ಅಕ್ಕಪಕ್ಕದಲ್ಲಿ ಕಾಮಗಾರಿ ಆಗಿದೆ. ಆದ್ರೆ ಕಾಮಗಾರಿ ಆದ ಒಂದು ವಾರದೊಳಗಡೆ ಈಗ ಡಾಂಬರ್ ಹಾಕಿರೋದು ಒಂದು ವಾರ ಆಗಿದೆ. ಯಾವ ರೀತಿಯಾಗಿ ಡಾಂಬರ್ ಹಾಕಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತದೆ. ಮೇಲ್ಭಾಗದಲ್ಲಿ ಪೈಪ್ ಲೈನ್ಗಳು ಇನ್ನೂ ಅದೇ ರೀತಿಯಾಗಿದೆ. ಸಣ್ಣ ಮಕ್ಕಳು ಇಲ್ಲಿ ಎದುರಿಗಿರೋ ಶೌಚಾಲಯ ಇರೋದ್ರಿಂದ ಸಣ್ಣ ಮಕ್ಕಳು, ಕುಟುಂಬ ಸದಸ್ಯರು ಯಾರಾದ್ರೂ ಹೋದ್ರೆ ಬಹಳ ಪ್ರಾಬ್ಲಮ್ ಆಗುತ್ತೆ ಹೋಗ್ಲಿಕ್ಕೆ. ಇನ್ನು ಮುಂಭಾಗದಲ್ಲಿ ನೋಡಬಹುದು ಡಾಂಬರ್ ಹೇಗ್ ಮಾಡಿದಾರೆ ಅಂತ ಹೇಳಿ. ಸರಿಯಾಗಿ ಡಾಂಬರೀಕರಣ ಕೂಡ ಆಗಿಲ್ಲ. BBMP ಮುಚ್ಚುತ್ತೆ ಅನ್ನೋ ಕಾರಣಕ್ಕೆ ನವೆಂಬರ್ 30ನೇ ತಾರೀಕು ಒಳಗಡೆ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ಎಲ್ಲೆಲ್ಲಿ ಪಾಟ್ ಹೋಲ್ಗಳಿದಾವೆ ಅವುಗಳನ್ನ ಕ್ಲೋಸ್ ಮಾಡ್ತೀವಿ. ಆ ಅವಸರಕ್ಕೆ ಮಾಡಿದ್ರೆ ಕೆಲಸ ಹೇಗಾಗತ್ತೆ ಅನ್ನೋದಕ್ಕೆ ಇಲ್ಲಿ ಸ್ಪಷ್ಟ ಉದಾಹರಣೆ ಇರೋದು. ದಿಬ್ಬದ ರೀತಿ ಇದೆ. 2 ವೀಲರ್ನವರಿಗೆ ಬಹಳ ದೊಡ್ಡ ತೊಂದರೆ ಆಗತ್ತೆ. ಸರ್, ಈಗಾಗಲೇ ಇದು ಯಾವಾಗ ಕಾಮಗಾರಿ ಆಗಿರೋದು, ಎಷ್ಟು ದಿನ ಆಯ್ತು ರೀ ಡಾಂಬರೀಕರಣ ಆಗಿ? ಒಂದು ವಾರ ಆಯ್ತಾ ಬಂತು ಈ ಮಾಡಿ. ಮಧ್ಯರಾತ್ರಿಯಲ್ಲಿ ಮಾಡಿದ್ರು. ನಾವು ಹೇಳಿ ಮಧ್ಯರಾತ್ರಿಯಲ್ಲಿ ರೋಲರ್ ಹೊಡೆದು ಏನಾದರೂ ಮಾಡ್ರಿ ಅಂತ ನಾವು ಕೇಳಿದ್ವು. ಹಂಗೂ ಅವ್ರೇನು ಮಾಡಲಿಲ್ಲ. ಸುಮ್ಮನೆ ಮೇಲೆ ಮಣ್ಣು ತಳ್ಳಿಬಿಟ್ಟು ಮೇಲೆ ಎಳ್ಕೊಂಡು ಹೊಂಟೋದ್ರು. ಈ ಕಸ್ಕೊಂಡು ಹೋಯ್ತಾ ಐತೆ ನಮಗೆ. ಈ ಹನುಮಂತ ನಗರ, ಶ್ರೀನಗರ 50 ಅಡಿ ರೋಡು ವಿಪರೀತ ರಶ್ಶು, ಸಾರ್ವಜನಿಕರು ಓಡಾಡೋ ಜಾಗ. ಈ ಜಾಗದಲ್ಲೇ 1 ವರ್ಷದಿಂದನೂ ಇದು ಕೀಳೋದು, ಅದು ಹಾಕೋದು, ಅದು ಕೀಳೋದು, ಇದು ಹಾಕೋದು. ಎರಡು ಕಡೆನೂ ಕೀಳ್ತಾರೆ. ಅಲ್ಲ, ಇಲ್ಲಿ ಏನಾಗಿದೆ ಅಂತ ಈಗ ತೋರಿಸಿರೋದು. ಈಗ ಇಲ್ಲಿ ವಾಟರ್ ಲೈನು ತಗೊಂಬಂದ್ರು. BSSB ವಾಟರ್ ಲೈನು ತಗೊಂಬಂದ್ರು, ವಾಟರ್ನವರು. ಆ ತಗೊಂಬಂದು ಹಾಕಿ 1 ವರ್ಷ ಆಗಿತ್ತು. ಈ ತಾರ ಹಾಕಲಿಲ್ಲ, ಗಲೀಜಾಗಿದೆ, ಈ ತರ ಉಡ್ಡಿ ಬಿಡ್ತದೆ ಅಂತ ಗಲಾಟೆ ಮಾಡಿದ್ಕೆ ಮಧ್ಯರಾತ್ರಿಯಲ್ಲಿ ಬಂದು ತಾರ ಹೇಳಿದ್ರು. ಆ ತಾರ ಹೇಳಿದ ಮೇಲೆ ಕಚಡ ಕೆಲಸ ಮಾಡಿಬಿಟ್ಟು ನೋಡಿ ಪರಿಸ್ಥಿತಿ ಹಿಂಗಾಗಿದೆ. 1 ವಾರ ಕೂಡ ಆಗಿಲ್ಲ, ಈಗಾಗಲೇ ತಾರೆದ್ದು ಹಳ್ಳ ಬೀಳ್ತಾ ಇದೆ. ಈ ಪರಿಸ್ಥಿತಿ ಆಗಿದೆ. ನಿಮ್ಮ ಏರಿಯಾ ಸುತ್ತಮುತ್ತಲು ರಸ್ತೆ ಗುಂಡಿಗಳು ಹೆಂಗಿದವ್ರಿ? ಈ ಏರಿಯಾದಲ್ಲಿ ಇದ್ರೆ ಮೇನ್ ರೋಡಲ್ಲಿ ಎಲ್ಲ ಒಂಚೂರು ಪ್ಯಾಚ್ ಹಾಕೊಂಡು ಹೊಂಟೋದ್ರು ತಾರು. ಆ ಸೈಡ್ ರೋಡ್ನಲ್ಲಿ ಒಂಚೂರು ಏನೂ ಇಲ್ಲ, ಯಾವುದೂ ಹಾಕಿಲ್ಲ. ಗಾಡಿಗಳು ಹೋಗಕ್ಕಾಗಲ್ಲ. ಆ ನರಿಹಳ್ಳ ಈ ಕಡೆ ಚಾಮರಾಜಪೇಟೆಗೆ ಹೋಗೋ ಕಡೆ ಪೈಪ್ ಲೈನಿಂದ ದಾರಿಲಿ ಗಾಡಿ ಯಾರು ಹೋಗಕ್ಕೆ ಆಗ್ತಾ ಇಲ್ಲ. ಆ ಪರಿಸ್ಥಿತಿ ಇದೆ. ಈಗ ನೋಡಿ 50 ಅಡಿ ರೋಡ್ನಲ್ಲಿ ಹೋಗಕ್ಕೆ ಬರೋಕ್ಕೆ ಧೂಳು, ರಸ್ತೆ ಇಲ್ಲ, ಏನೂ ಇಲ್ಲ, ಒದ್ದಾಡ್ತಾರೆ ಜನ. ಈ ರೋಡ್ ಬಿಟ್ಟರೆ ಬೇರೆ ರೋಡ್ ನಮಗೆ ಇದಿಲ್ಲ. ಅದರಿಂದ ಶ್ರೀನಗರಕ್ಕೆ ಒಂದು ಒಳ್ಳೇದಾಗಲಿ ಅಂತ ಹೇಳಿ, ನಿಮ್ಮ ದೂರ ಮೂಲಕ ಒಳ್ಳೆ ಕೆಲಸ ಆಗಲಿ ಅಂತ ಹೇಳಿ ನಾನು H. ಕೆಂಪಣ್ಣ, ಸಮಾಜ ಸೇವಕರು. ಈ ರೀತಿಯಾಗಿ ಇಲ್ಲಿ ಜನರು ಮಾತಾಡ್ತಿರೋದೇನಂದ್ರೆ, ಇಲ್ಲಿವರೆಗೂ ಆಗಿರೋದು ಮೇನ್ ಬಿಸಿ ರೋಡ್. ಯಾಕಂದ್ರೆ ವೆಹಿಕಲ್ಗಳ ಮೂವ್ಮೆಂಟ್ ಎಷ್ಟಿದೆ ಅನ್ನೋದು ಕೂಡ ಗೊತ್ತಾಗ್ತದೆ. ಇಂಥ ಬಿಸಿ ರೋಡ್ ಪದೇ ಪದೇ ಕಾಮಗಾರಿಗಳಾಗ್ತದೆ. ಕಾಮಗಾರಿಗಳಾದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಈ ರೀತಿಯಾಗಿ ಶ್ರೀನಗರ, ಹನುಮಂತ ನಗರ ಸೇರಿದಂತೆ ಸುತ್ತಮುತ್ತಲ ಏರಿಯಾಗಳಲ್ಲೂ ಕೂಡ ಇದೇ ರೀತಿಯಾದಂಥ ಘಟನೆಗಳು ನಡೆದಿರೋದು. ಕಾಮಗಾರಿ ಆಗಿದೆ, ರೋಡ್ ಕೂಡ ಆಗಿದೆ, ಆದರೆ ಮತ್ತೆ
ಗುಂಡಿಗಳು ಯಥಾವತ್ತಾಗಿ ಉಳ್ಕೊಂಡಿದ್ದಾವೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ.